ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ನೈಲಾನ್ ಸಬ್ಬಕ್ಕಿ ಬಳಸ್ಕೊಂಡು ಇಡ್ಲಿ ಮಾಡಿದ್ದೆ ಮತ್ತು ಇದ್ರ ಜೊತೆಗೆ ಇಡ್ಲಿ ರವೆ ಅಂತ ಸಿಗುತ್ತೆ ನೋಡಿ, ಅದನ್ನು ಕೂಡ ಸೇರಿಸಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. 1 ಗ್ಲಾಸ್ ಫುಲ್ಲು ನೈಲಾನ್ ಸಬ್ಬಕ್ಕಿ, ತುಂಬ ಮಣಿಮಣಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕಿದು. ಬೆಂದಾದ್ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 ಲೋಟ ನೈಲಾನ್ ಸಬ್ಬಕ್ಕಿ, 1 ಲೋಟ ಇಡ್ಲಿ ರವೆ, ಎರಡನ್ನೂ 2 ರಿಂದ 3 ಬಾರಿ ಕ್ಲೀನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಬಿಡ್ಬೇಕು. ಈ ನೈಲಾನ್ ಸಬ್ಬಕ್ಕಿ ಈಸಿ ತೊಳೆಯೋದು, ನೀರನ್ನು ಬಗ್ಗಿಸ್ಬಿಡ್ಬೋದು. ಬಟ್ ಈ ಇಡ್ಲಿ ರವೆ ತೊಳೆದಿದ ತಕ್ಷಣ ನೀವು ನೀರು ಬಗ್ಗಿಸ್ಬಿಟ್ರೆ ರವೆ ಸಮೇತ ಹೊಟ್ಟೋಗುತ್ತೆ. ಅದರಿಂದ ಒಂದು 2 ನಿಮಿಷ ಬಿಟ್ಟರೆ ಎಲ್ಲ ಸೆಟ್ಲಾಗುತ್ತೆ. ಆಮೇಲೆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಹಿಂಡ್ಬಿಟ್ಟು ನೈಲಾನ್ ಸಬ್ಬಕ್ಕಿಗೆ ಸೇರಿಸ್ಬೇಕು. ಆಯಿತಾ? ಒಂಚೂರು ನೀರು ಇರಬಾರ್ದು ರವೆಯಲ್ಲಿ, ಆ ಥರ ಸೇರಿಸ್ಕೊಳ್ಳಿ. ಆಮೇಲೆ 1 ಗ್ಲಾಸ್ ನೈಲಾನ್ ಸಬ್ಬಕ್ಕಿ, 1 ಗ್ಲಾಸ್ ಇಡ್ಲಿ ರವೆ ಆಗಿರೋದ್ರಿಂದ 2 ಗ್ಲಾಸು ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫರ್ಮೆಂಟೇಷನ್ಗೆ ರಾತ್ರಿ ಇಡೀ ಇಟ್ಬಿಡಿ. ಬೆಳಗ್ಗೆಗೆ ನೋಡಿ ಈ ಥರ ಆಗಿರುತ್ತೆ. ಮಾಮೂಲಿ ಇಡ್ಲಿ ದೋಸೆ ಹಿಟ್ಟು ಥರ ಉದುಗಿ ಬರಲ್ಲ ಇದು, ಒಟ್ಟಿನಲ್ಲಿ ಫರ್ಮೆಂಟ್ ಆಗಿರುತ್ತೆ. ಆ ಮೊಸರೆಲ್ಲ ಎಳ್ಕೊಂಡು ಗಟ್ಟಿಯಾಗಿ ಹೋಗಿರುತ್ತೆ. ಸೊ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀರು ಸೇರಿಸ್ಕೊಂಡು ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಗಟ್ಟಿಯಾಗಿ ರವೆ ಇಡ್ಲಿ ಮಿಕ್ಸ್ ಥರ ಮಾಡ್ಕೋಬೇಕು. ಆಮೇಲೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿದ್ರೂ ಹಚ್ಬೋದು, ಇಲ್ಲದೇ ಇದ್ರೂ ಆಗುತ್ತೆ. ಯಾಕಂದ್ರೆ ಮೊಸರು ಹಾಕಿರೋದ್ರಿಂದ ಅಂಟ್ಕೊಳ್ದೆ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಸೊ ಇಡ್ಲಿ ಪ್ಯಾನಲ್ಲಿ ನೀರನ್ನು ಇಟ್ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಪ್ಲೇಟನ್ನು ಇಟ್ಬಿಡಿ. ಇಡ್ಲಿ ಹಿಟ್ಟನ್ನು ತುಂಬಿಸಿರೋ ಪ್ಲೇಟನ್ನು ಇಟ್ಬಿಟ್ರೆ ಒಂದು 20 ರಿಂದ 25 ನಿಮಿಷದಲ್ಲಿ ಸೂಪರ್ ಆದ ಇಡ್ಲಿ ರೆಡಿ ಆಗುತ್ತೆ. ಇದು ಬೇಯೋಷ್ಟೊತ್ತಲ್ಲಿ ನಾನು ಕಾಂಬಿನೇಷನ್ ಹೇಳಿದ್ನಲ್ಲ ಕಡಲೆಕಾಯಿ ಚಟ್ನಿ, ಅದನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ಹುರಿಬೇಕು. ಹುರಿದ ಮೇಲೆ ಒಲೆ ಉರಿ ಆಫ್ ಮಾಡಿಬಿಡಿ. ಆಮೇಲೆ ಆ ಬಿಸಿಗೇನೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1/4 ಟೀ ಸ್ಪೂನು ಬೆಲ್ಲ, 1/4 ಟೀ ಸ್ಪೂನು ಇಂಗು, ಸ್ವಲ್ಪ ಹುಣಸೆಹಣ್ಣು ರಸ, ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಚಟ್ನಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬೇಡಿ, ಸ್ವಲ್ಪ ಕೋರ್ಸಾಗಿದ್ರೇ ಚಟ್ನಿ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ನೀರು ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೋಬೇಕು. ನೋಡಿ ಸೂಪರಾದ ಚಟ್ನಿ ರೆಡಿ ಆಯಿತು. ಅದನ್ನು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೈನಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾದ ಕಡಲೆಕಾಯಿ ಚಟ್ನಿ ಸಬ್ಬಕ್ಕಿ ಇಡ್ಲಿಗೆ ರೆಡಿ ಆಗುತ್ತೆ. ಈ ಸಬ್ಬಕ್ಕಿ ಇಡ್ಲಿ ಕಡಲೆಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನು, ಖಂಡಿತ ಟ್ರೈ ಮಾಡಿ. ಒಗ್ಗರಣೆ ಬಂದು ಬೇಸಿಕ್ಕು, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡೋದು. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೈಗೆ ಒಂಚೂರು ಅಂಟ್ಕೊಳ್ದೆ ಬಂದಾಗ ಇಡ್ಲಿ ಆಗಿದೆ ಅಂತ ಅರ್ಥ. ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೋಸ್ಕರ ಬೇಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಖಂಡಿತ ನಿಮಗೂ ಇಷ್ಟೇ ರುಚಿಯಾಗಿ ಬರುತ್ತೆ. ಈ ಮೆಥಡಲ್ಲೇ ಫಾಲೋ ಮಾಡಿ, ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನೇಲಿ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್ಸ್.